21ನೇ ಪ್ರಶ್ನೆ, ಎರಡನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ. ಏಪ್ರಿಲ್ 2024ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಎರಡನೇ ಮಹಾಯುದ್ಧ ನಡೆದಿರೋದು 1939ರಿಂದ 45ರಲ್ಲಿ. ಓಕೆನಾ. ಸೊ ಕಾರಣಗಳು ಏನು ಅಂತಂದ್ರೆ, ಮೊದಲ ಮಹಾಯುದ್ಧದಲ್ಲಿ ನಡೆದ ಸೋಲು ಮತ್ತು ಅನೇಕ ಅವಮಾನಕರ ಒಪ್ಪಂದಗಳು, ಅದರಲ್ಲಿ ವರ್ಸೆಲ್ಸ್ ಒಪ್ಪಂದ ಕೂಡ ಒಂದು. ಸೊ ಈ ವರ್ಸೆಲ್ಸ್ ಒಪ್ಪಂದವನ್ನ ಹ್ಯೂಮಿಲೇಟಿಂಗ್ ಟ್ರೀಟಿ ಅಂತ ಕೂಡ ಕರೀತಾರೆ, ಅವಮಾನಕರ ಒಪ್ಪಂದ. ಸೊ ಇದು ಎರಡನೇ ಮಹಾಯುದ್ಧಕ್ಕೆ ಒಂದು ಕಾರಣ ಆಯಿತು. ಎರಡನೇದಾಗಿ ಯುರೋಪಿನಲ್ಲಿ ಬೆಳೆದಂತಹ ಉಗ್ರ ರಾಷ್ಟ್ರೀಯತೆ. ಮೂರನೇದಾಗಿ ಹಿಟ್ಲರ್ ಮತ್ತು ಮುಸೋಲಿನಿಯಂತ ಸರ್ವಾಧಿಕಾರಿಗಳ ಉದಯವು ಕೂಡ ಎರಡನೇ ಮಹಾಯುದ್ಧಕ್ಕೆ ಇಂಬು ಕೊಡ್ತು. ನಾಲ್ಕನೇದಾಗಿ ಶತ್ರುಬಣ ಮತ್ತು ಮಿತ್ರಬಣಗಳ ರಚನೆ. ಅನೇಕ ಬಣಗಳು, ಅನೇಕ ರಾಷ್ಟ್ರಗಳು ಶತ್ರುಬಣ ಮಿತ್ರಬಣಗಳ ರಚನೆಯನ್ನ ಮಾಡಿಕೊಂಡು ಯುದ್ಧಕ್ಕೆ ಕಾರಣವಾಯಿತು. ಸೊ ಜಪಾನಿನ ಸಾಮ್ರಾಜ್ಯ ವಿಸ್ತರಣಾ ನೀತಿಯ ಪರಿಣಾಮಗಳಿಂದಾಗಿ ಎರಡನೇ ಮಹಾಯುದ್ಧವು ನಡೆಯೋದಕ್ಕೆ ಕಾರಣವಾಯಿತು. ಜಗತ್ತಿನಲ್ಲಿ ರಾಜಕೀಯ ಸಾಮಾಜಿಕ ಸಂರಚನೆಯಲ್ಲಿ ಅನೇಕ ಬದಲಾವಣೆಗಳು ಉಂಟಾದವು. ಈ ಬದಲಾವಣೆಗಳು ಕೂಡ ಎರಡನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತೆ. ಎರಡನೇ ಮಹಾಯುದ್ಧದ ಪರಿಣಾಮಗಳು. ಪರಿಣಾಮವಾಗಿ ವಿಶ್ವಸಂಸ್ಥೆಯ ರಚನೆ ಆಯಿತು. ಲೀಗ್ ಆಫ್ ನೇಷನ್ಸ್ ಯಾವಾಗ ಫೇಲ್ ಆಯ್ತೋ, ಯುದ್ಧವನ್ನ ತಡೆಯೋದಿಕ್ಕೆ ಸಾಧ್ಯವಾಗಲಿಲ್ಲವೋ, ಎಲ್ಲ ರಾಷ್ಟ್ರಗಳು ಸೇರಿ ವಿಶ್ವಸಂಸ್ಥೆಯನ್ನ ರಚನೆ ಮಾಡ್ತಾರೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವತಂತ್ರವಾದವು, ಅದರಲ್ಲಿ ಭಾರತ ಕೂಡ ಒಂದು. ಅಮೆರಿಕ ಮತ್ತು ರಷ್ಯಾ ವಿರೋಧಿ ಶಕ್ತಿಗಳಾದವು, ಇವುಗಳ ನಡುವೆ ಒಂದು ಕೋಲ್ಡ್ ವಾರ್, ಶೀತಲ ಸಮರ ಶುರುವಾಗತ್ತೆ. ಬ್ರಿಟನ್ ಮತ್ತು ಫ್ರಾನ್ಸ್ ತನ್ನ ವಸಾಹತುಗಳನ್ನು ಕಳೆದುಕೊಂಡವು, ಅದರಲ್ಲಿ ಭಾರತವು ಬ್ರಿಟನ್ನ ವಸಾಹತುವಾಗಿತ್ತು, ಅದು ಕಳೆದುಕೊಂಡಿದೆ. ಓಕೆ. ಶೀತಲ ಸಮರಕ್ಕೆ ಈ ಒಂದು ಎರಡನೇ ಮಹಾಯುದ್ಧ ನಾಂದಿ ಆಯಿತು. ಯಾರ ನಡುವೆ ಅಂತಂದ್ರೆ ಅಮೆರಿಕ ಮತ್ತು ರಷ್ಯಾ ಬಣಗಳ ನಡುವೆ. ಇದು ಅಣ್ವಸ್ತ್ರ ಪೈಪೋಟಿಗೂ ಕೂಡ ದಾರಿ ಆಗತ್ತೆ. ಸೊ ಇವು ಎರಡನೇ ಮಹಾಯುದ್ಧದ ಪರಿಣಾಮಗಳು.